Damayanthis ವೆಜ್ ರೆಸಿಪೀಸ್. ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅಲಸಂಡೆ ಕಾಳನ್ನು ಬಳಸಿ ಒಂದು ಬಾತ್ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್ ರೆಸಿಪಿ. ಕೆಲವೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ತಕ್ಕಂತಹ ಅಲಸಂಡೆ ಕಾಳಿನ ಬಾತ್. ಇದನ್ನು ಬ್ರೇಕ್ಫಾಸ್ಟ್ ಆಗಿ ನೀವು ತಯಾರು ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೆನೂ ಹಾಕಿ ತಗೊಂಡೋಗ್ಬೋದು. ಹಾಗೆಯೇ ಡಿನ್ನರ್ಗೆನೂ ನೀವು ಇದನ್ನ ಬಳಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸಿಂಪಲ್ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿ ನಾನು ಇಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಅಲಸಂಡೆ ಕಾಳು ಮೊದಲೇ ನೀವು ಮಾಡಬೇಕಾದ್ರೆ ನೆನೆ ಹಾಕಿ ಇಟ್ಕೊಳ್ಳಿ. 2 ಮೀಡಿಯಮ್ ಟೊಮೆಟೊ, 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನ್, ಹಾಗೆ ಕಾಳುಮೆಣಸು 1/4 ಟೀ ಸ್ಪೂನ್, ಅರಿಶಿನ ಪುಡಿ 1 ಟೀ ಸ್ಪೂನ್, ಒಣಮೆಣಸು 4 ಒಣಮೆಣಸನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ 1/4 ಕಪ್, ಕರಿಬೇವಿನ ಎಲೆ 1/4 ಕಪ್, ಕೊತ್ತಂಬರಿ ಸೊಪ್ಪು 1 ಕಪ್, ಎಣ್ಣೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು. ಈಗ ನಾನು ಕುಕ್ಕರ್ ಕಾಯಿಗೆ ಇಟ್ಟಿದ್ದೆ. ಕುಕ್ಕರ್ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಜೀರಿಗೆನೂ ಹಾಕೋತಾ ಇದ್ದೀನಿ. ಕಾಳುಮೆಣಸು, ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ ಹಾಕೊಂಡ್ರಾ. ಈಗ ಒಣಮೆಣಸನ್ನು ಹಾಕ್ಕೊಳ್ಳಿ. ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ನಂತರ ಕರಿಬೇವಿನ ಎಲೆ, ಈಗ ಇವನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಸೂಪರಾಗಿ ಫ್ರೈ ಆಗಬೇಕು. ಒಂದು ಕಂದು ಬಣ್ಣ ಬರುವವರೆಗೆ ನೀವಿದ್ದ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದನ್ನ ಮಧ್ಯೆ ಮಧ್ಯೆ ಒಂದೊಂದು ಸತಿ ಸೌಟಲ್ಲಿ ಈರುಳ್ಳಿ ಬೇಯೋವರೆಗೆ ಈ ಥರ ಕಲಿಸ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಕಲರ್ ಬಣ್ಣ ಚೇಂಜ್ ಆಗಿದೆ. ಈಗ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಸ್ಪೂನಲ್ಲಿ ಕಲಿಸ್ಕೊಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ಟೊಮೆಟೊನ ಕಲಿಸ್ಕೊಂಡಾಗಿದೆ. ಈಗ ಹರಳುಪ್ಪನ್ನು ನಾನು ಹಾಕೋತಾ ಇದ್ದೀನಿ. ಉಪ್ಪು ರುಚಿ ನೋಡಿಕೊಂಡು ನೀವು ಬಳಸ್ಕೋಬೋದು. ಈಗ ಸ್ವಲ್ಪ ಹಾಕ್ಕೊಂಡು ನಂತರನೂ ಆಮೇಲೆ ಹಾಕ್ಕೋಬೋದು. ಇದೀಗ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯಲಿ ಎಣ್ಣೆ ಜೊತೆಗೆ. ಹಾಗೆಯೇ ಅರಿಶಿನ ಪುಡಿ, ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಲ್ಲ, ಇವಾಗ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಟೊಮೆಟೊ ಹಣ್ಣು ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಬಿಡಿ ನೀವು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮಿಕ್ಕಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಡ್ತೀನಿ, ಫುಲ್ ಹಾಕ್ಕೊಳ್ಳಲ್ಲ. 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಇನ್ನು ಅರ್ಧ ಕಪ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಬಿಡಿ.
ಈಗ ನೆನೆಸಿಟ್ಟಿರ್ತಕ್ಕಂತಹ ಅಲಸಂಡೆ ಕಾಳನ್ನು ನಾನು ಹಾಕೋತಾ ಇದ್ದೀನಿ. ಅಲಸಂಡೆ ಕಾಳು ಸಪೋಸ್ ನಿಮಗೆ ಟೈಮ್ ಆಗೋಯ್ತು ಅಂತ ಇದ್ದರೆ ಹಾಗೇ ಹಾಕ್ಕೋಬೋದು. ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಯೋಕೆ 5-10 ನಿಮಿಷ ಬಿಟ್ಟರೆ ಸಾಫ್ಟ್ ಆಗಿಬಿಡುತ್ತೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆರೀಲಿ, ಅಲ್ಲಿವರೆಗೆ ಬಿಡಬೇಕು. ಸ್ವಲ್ಪ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸತಿ ಹಾಗೇ ಕಲಿಸ್ಕೊಳ್ಳಿ. ಈಗ ಇದು ಸಂಪೂರ್ಣವಾಗಿ ಸಾಫ್ಟ್ ಆಗಿದೆ. ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ ಅಂದರೆ 2 ಗ್ಲಾಸ್ ಅಳತೆ ಅಕ್ಕಿ ಇರೋದು. ಆ 2 ಗ್ಲಾಸ್ ಅಳತೆಗೆ 4 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ 1/4 ಕಪ್ಪು ಅಲಸಂಡೆ ಕಾಳು ಹಾಕಿದ್ದೀನಲ್ಲ, ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಹಾಕೋಬೇಕು. ಟೋಟಲ್ 4.5 ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಈಗ ಕಲಿಸ್ಕೊಂಡಾಗಿದೆ. ಇವಾಗ ಒಂದು ಕುದಿ ಬರಕ್ಕೆ ಬಿಡಿ, ಚೆನ್ನಾಗಿ ಕುದೀಲಿ. ಕುದೀತಾ ನೀವು ಇವಾಗ ಸ್ವಲ್ಪ ಟೇಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು, ಖಾರ, ಹುಳಿ 3 ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮುಚ್ಚಿಬಿಟ್ಟು ಒಂದು 4 ವಿಷಿಲ್ ಕೂಗಕ್ಕೆ ಬಿಡಿ. ಇದು ಅಲಸಂಡೆ ಕಾಳು ಫಸ್ಟ್ ಸ್ಟೆಪ್ ಬೇಯಬೇಕು, ಅದಕ್ಕೋಸ್ಕರ 4 ವಿಷಿಲ್ ಕೂಗಕ್ಕೆ ಬಿಡ್ತಾ ಇದ್ದೀನಿ. 1 ವಿಷಿಲ್ ಆಗಿದೆ. ಹಾಗೆಯೇ ಮತ್ತೊಂದು ವಿಷಿಲ್ ಕೂಗ್ತಾ ಇದೆ. 2 ವಿಷಿಲ್ ಆಗಿದೆ. ಒಟ್ಟಿನಲ್ಲಿ 4 ವಿಷಿಲ್ ಆಗಿದೆ. 4 ವಿಷಿಲ್ ಆದಮೇಲೆ ಇದು ಬಿಸಿ ಇಳಿಬೇಕು. ಬಿಸಿ ಇಳಿದ ಮೇಲೆ ನಾನು ಇದೀಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ವಾವ್, ಚೆನ್ನಾಗಿ ಬೆಂದಿರಬೇಕು. ಇವಾಗ ನಾನು ಸ್ಟವನ್ನು ಆನ್ ಮಾಡಿಕೊಂಡು ಮತ್ತೆ ಅದೇ ಕುಕ್ಕರಲ್ಲಿ ನೀರು ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಕಲಿಸ್ಕೊಬಿಡಿ. ಒಂದು ಸತಿ ಕಲಿಸ್ಕೊಂಡು ನೀವಿಲ್ಲಿ ಏನು ಮಾಡಬೇಕು, ಫಸ್ಟು ಟೇಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ನೀರಲ್ಲಿ ಉಪ್ಪು, ಖಾರ, ಹುಳಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಉಪ್ಪು ಇಲ್ಲ ಅಂದರೆ ಉಪ್ಪು ಹಾಕೋತಾ ಇದ್ದೀನಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಕ್ಕೊಂಡಿದ್ದೀನಿ. ಹಾಗೆ ಖಾರ ಏನಾದರೂ ಬೇಕು ಅಂದರೆ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಹುಳಿ ಕಡಿಮೆ ಆಯಿತು ಅಂದರೆ ಒಂದು ಚಿಕ್ಕ ಟೊಮೆಟೊನೂ ನೀವು ಹಾಕ್ಕೋಬೋದು. ಈಗ ನೆನೆ ಹಾಕಿರ್ತಕ್ಕಂಥ ಅಕ್ಕಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಅಕ್ಕಿ ಸ್ವಲ್ಪ ನೀರಿದೆ, ಅದನ್ನ ನಾನು ಈಗ ಚೆಲ್ಬಿಟ್ಟು ಮತ್ತೆ ನೋಡಿ ಇದನ್ನ ಫುಲ್ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ. ಈಗ ಮಿಕ್ಕಿರುವ ಕೊತ್ತಂಬರಿ ಸೊಪ್ಪಿತ್ತಲ್ವಾ, ಅದನ್ನು ನಾನು ಇವಾಗ ಹಾಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಕಲಿಸ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೀವಿಲ್ಲಿ. ನಾನೊಂದು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನೀವು ಆಪ್ಷನ್, ಇದು ಬೇಕಂದರೆ ಹಾಕೋಬೋದು. ನೋಡಿ, ಕುದಿ ಬರ್ತಾ ಇದೆ ಅಲ್ವಾ? ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಂದು ಸತಿ ಏನು ಮಾಡಬೇಕು, ಸೌಟಲ್ಲಿ ಚೆನ್ನಾಗಿ ಕಲಿಸ್ಕೊಬಿಡಿ. ಕಲಿಸ್ಕೊಂಡು ಹಾಗೇ ಕಲಿಸ್ಕೊಂಡ್ರಲ್ವಾ, ಕಲಿಸ್ಕೊಂಡ ನಂತರ ಈಗ ಒಂದು ಚೆನ್ನಾಗಿ ಕುದ್ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ ನಂತರ ನಾನು ಟೇಸ್ಟ್ ಚೆಕ್ ಮಾಡಿದೆ, ಪರ್ಫೆಕ್ಟ್ ಆಗಿದೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಿಲ್ ಕೂಗಕ್ಕೆ ಬಿಡ್ತಾ ಇದ್ದೀನಿ.
ನೋಡಿ ಬೆಂದ ನಂತರ ಕುಕ್ಕರ್ 1 ವಿಷಲ್ ಕೂಗಾಗಿದೆ. ಓಕೆ, ಈಗ ಕಂಪ್ಲೀಟಾಗಿ ಅಲಸಂಡೆ ಕಾಳು ಬಾತ್ ಬೆಂದಾಗಿದೆ. ಈಗ ಸ್ಟವನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ತಣ್ಣಗಾದ ನಂತರ ನಾನೀಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬಂದಿದೆ ಅಂತ. ವಾವ್, ಸೂಪರ್ ಆಗಿರ್ತಕ್ಕಂತಹ ಅಲಸಂಡೆ ಕಾಳಿನಿಂದ ಮಾಡಿರ್ತಕ್ಕಂತಹ ಬಾತ್. ವೆರಿ ಸಿಂಪಲ್. ಎಲ್ಲೂ ನಾನು ಏನೇ ಮಸಾಲೆ ಸ್ಪೈಸಿಯನ್ನು ಹಾಕ್ಕೊಂಡಿಲ್ಲ. ವೆರಿ ಸಿಂಪಲ್. ಒಂದು 3-4 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡಿರ್ತಕ್ಕಂತಹ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ. ಈಗ ದಿಢೀರಾಗಿ ನಿಮಗೆ ಅರ್ಜೆಂಟಾಗಿ ಕೆಲಸ ಇದೆ, ಹೋಗಬೇಕು ಅಂತ ಅಂದ್ಕೊಂಡವರು ಈ ರೀತಿಯಾಗಿ ರೈಸ್ ಬಾತನ್ನು ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟು, ಸಕ್ಕದಾಗಿರುತ್ತೆ. ಆದರೆ ಮೆಷರ್ಮೆಂಟನ್ನು ಕರೆಕ್ಟಾಗಿ ಹಾಕ್ಕೊಂಡು ಮಾಡ್ಕೋಬೇಕು. ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ರೆಸಿಪಿ ಲಂಚ್ ಬಾಕ್ಸ್ಗೂ ನೀವು ಮಾಡಿ ತಗೊಂಡೋಗ್ಬೋದು. ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಲೇಬೇಕಾಗಿರ್ತಕ್ಕಂತಹ ರೆಸಿಪಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಈ ಅಲಸಂಡೆ ಕಾಳಿನಿಂದ ಮಾಡಿರ್ತಕ್ಕಂತಹ ರೈಸ್ ಬಾತ್. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗಿತ್ತು ನನ್ನ ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲೇ ಒಂದಿಷ್ಟು ಉಪ್ಪಿನಕಾಯಿಯನ್ನು ಬೆರೆಸ್ಕೊಂಡು ತಿಂತಾ ಇದ್ದರೆ ಬೇರೆ ಏನೂ ಬೇಕಾಗಿಲ್ಲ ಸೈಡ್ಸ್, ಇದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಮತ್ತಷ್ಟು ಈ ರೀತಿಯಾದ ರೆಸಿಪೀಸ್ ಎಲ್ಲರಿಗೂ ತಲುಪುವಂತಾಗಲಿ. ಹಾಗೆ ಶೇರ್ ಕೂಡ ಮಾಡಿ. ನನ್ನ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ ನೋಡಬೇಕಾದ್ರೆ ನೀವು ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.